ಹರೇ ಶ್ರೀನಿವಾಸ. ಶ್ರೀ ಶ್ರೀ ಅನಂತ ಶ್ರೀ ಸತ್ಯಾತ್ಮರಿಗೆ ಜಯವಾಗಲಿ. ಶ್ರೀ ಹರಿಕಥಾಮೃತ ಸಾರದಲ್ಲಿ 7ನೇ ಸಂಧಿ ಪಂಚ ತನ್ಮಾತ್ರ ಸಂಧಿ, ಫಲ ಅಪಮೃತ್ಯು ಪರಿಹಾರ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಆಪಣಿತು ಪೇಲುವೆ, ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಭೂ ಸಲಿಲ ಸಿಕ್ಕಿ ಪಾವನ ಭೂತ ಆಕಾಶದೊಳಗೆ 5 ತನ್ಮಾತ್ರ ಸಹಿತ ಒಂದಧಿಕ ಪಂಚಾಶತ್ ವರ್ಣ ವೇದ್ಯ ಈ ಶರೀರದಿ ವ್ಯಾಪಿಸಿದ್ದು, ಸುರಾಸುರರಿಗೆ ನಿರಂತರದಲ್ಲಿ ಸುಖಾಸುಖಪ್ರದನಾಗಿ ಆಡುವ ದ್ವೇಷಿಪರ ಬಡಿವ. ಪ್ರಣವ ಪ್ರತಿಪಾದ್ಯ ತ್ರಿನಾಮದಿ ತನುವಿನೋಳು ತ್ರಿಸ್ಥಾನಕ ಅನಿರುದ್ಧನು ತ್ರಿಪಂಚಕ ಏಕವಿಂಶದಿ ಚತುರವಿಂಶದಿಕ ಎನಿಸಿ 72,000 ವಿನಿತು ನಾಡಿಗಳೊಳು ನಿಯಾಮಿಸುತ್ತ ಇನ ಕಪಸ್ತಿಕ ದೇಗದೊಳು ಸರ್ವತ್ರ ಬೆಳಗುವನು. ಜೀವಲಿಂಗ ಅನಿರುದ್ಧ ಸ್ಥೂಲ ಕಳೇವರಗಳಲ್ಲಿ ವಿಶ್ವ ದುರಗ್ರೀವ ಮೂಲೇಶ ಅಚ್ಯುತ ತ್ರಯ ಹಂಸಮೂರ್ತಿಗಳ ಈವಿತ ಚತುಸ್ಥಾನದಲ್ಲಿ ಶಾಂತಿವರಣ ಈರೆರಡು ರೂಪದಿ ಭಾವಿಸುವುದು ಏಕೋನವಿಂಶತಿ ಮೂರ್ತಿ ಸರ್ವತ್ರ. ಕಲುಷವಿಲ್ಲದ ತರ್ಪಣದಿ ಪ್ರತಿಫಲಿಸಿ ಸರ್ವ ಪದಾರ್ಥದೊಳು ಕಂಗೊಳಿಸುವಂತದಿ ಬಿಂಬ ಜಡ ಚೇತನರೊಳಗಿದ್ದು ಪೊಳೆವ ಬಹುರೂಪದಲ್ಲಿ ಸಜ್ಜನರೊಳಗೆ ಮನತರ್ಪಣದಿ ತಾ ನಿಶ್ಚಲ ನಿರಾಮಯ ನಿರ್ವಿಕಾರ ನಿರಾಶ್ರಯಾನಂದ. ಈ ಶರೀರ ಚತುಷ್ಟಯಗಳೊಳು ಕೋಶಧಾದುಕ ಭಾರತೀಪತಿ ಪ್ರಾಣೇಶ 21,600 ನೆನಿಪ ಶ್ವಾಸರೂಪಕ ಹಂಸ ಭಾಸ್ಕರಪೇಶರೊಳಿದ್ದು ಅವರ ಕೈಪಿಡಿದು ಈ ಸರೋಜ ಭವಾಂಡದೊಳು ಸರ್ವತ್ರ ತುಂಬಿಹನು. ಸಿರಗಳೈದು, 5 ಬಾಹುಗಳು, 2 ಪಾದಗಳು, 1 ಮಧ್ಯೋದರದಿ ಶೋಭಿಪ ವಾಂಗ್ ಮನೋಮಯ ನೆನಿಪ ನಿತ್ಯದಲ್ಲಿ. ಕರಣ ಧಾತುಗಳಲ್ಲಿ 72,000 ನಾಡಿಗಳಲ್ಲಿ ಇಪ್ಪ ಅರವಿದೂರನು ಭಾರತ ಪ್ರತಿಪಾದ್ಯ ನೆಂದೆನಿಸಿ. 2 ದೇಹ ಊರ್ಮಿಭೂತಗಳು 6 ದಶ ಋಕ್ವಿನುತ ಲಕ್ಷ್ಮೀರಮಣ ವಿಷ್ಣಾಖ್ಯ ರೂಪದಿ ಚತುಷ್ಷಷ್ಟಿ ಕಲಾಧಾರಕನು ತಾನಾಗಿ ಬ್ರಹ್ಮಪುರಾರಿ ಮುಖ್ಯರೊಳೆದ್ದು ಸತತ ವಿಹಾರ ಮಾಲ್ಪನು ಚತುಷ್ಟಾದಿ ಅಹ್ವಯದಿ ಲೋಕದೊಳು. ತೃಣ ಮೊದಲು ಬ್ರಹ್ಮಾಂತ ಜೀವರ ಚತುಷ್ಟಯಗಳಲ್ಲಿ ನಾರಾಯಣನ 1520 ಮೇಲಾರು ಗಣನೆ ಮಾಲ್ಪದು ಪುದರು ರೂಪವ ಕೃಣಿಯು ಸೂರ್ಯಾದಿತ್ಯ ನಾಮಗಳ ಅನುದಿನದಿ ಭಜಿಸುವರಿಗೆ ಈವ ಆರೋಗ್ಯ ಸಂಪದವ. 574 ಆದಿ ಬೌದ್ಧಿಕದಲ್ಲಿ ತಿಳಿಯುವುದು 52 ಏಕವಿಂಶದಿ ರೂಪ ಅಧ್ಯಾತ್ಮ ಭೇದಗಳಲ್ಲಿ. 230 ಮೇಲೆ ಒಂದಧಿಕ ಮೂರ್ತಿಗಳ ಆಧಾರದಲ್ಲಿ ಆದಿದೈವದೊಳು ಚಿಂತಿಪುದು ಭೂಸುರರು. ಸುರುಸಿ ಸಾರ್ವರೀಕ ಎನಿಸಿ ಸಂಕರ್ಷಣ ಪ್ರದ್ಯುಮ್ನ ಶಶಿ ಭಾಸ್ಕರರೊಳಗೆ 63 ರೂಪದಲ್ಲಿ ಕರೆಸಿಕೊಂಬನು ಅಹ ಸಂವತ್ಸರ ಎನಿಪನು. ವಿಶಿಷ್ಟ ನಾಮದ ಅರಿದವರಿಗೆ ಆರೋಗ್ಯ ಭಾಗ್ಯವ ಈವ ಆನಂದಮಯ. ಏಕ ಪಂಚಾಶತ್ವರ್ಣ ಗದ ಮಾಗಳತ್ರನ ಸರ್ವರೊಳಗೆ ಅವ್ಯಾಕೃತ ಕಾಶಾಂತ ವ್ಯಾಪಿಸಿ ನಿಗಮದಧಿಗಳನ್ನು ವ್ಯಾಕರಣ ಭಾರತ ಮುಖಾತ್ಯ ಅನೇಕ ಶಾಸ್ತ್ರ ಪುರಾಣ ಭಾಷ್ಯಾನೇಕಗಳ ಕಲ್ಪಿಸಿ ಮನೋವಾಂಗ್ಮಯ ಎನಿಸಿಕೊಂಬನು. ಭಾರಪೃನ್ನಾಮಕ 1624 ಮೂರ್ತಿಗಳ ಚರಾಚರದಿ ಸರ್ವತ್ರ ತುಂಬಿಹನು. 64 ಜಡಗಳಲ್ಲಿ 16 ಚೇತನಗಳಲ್ಲಿ ಚಿಂತಿಸೆ ತೋರಿಕೊಂಬನು ತನ್ನ ರೂಪವ ಸಕಲಟಾವಿನಲಿ. ಮಿಸುನಿ ಮೇಲಿನ ಮಣಿಯಪೋಲ್ ರಾಜಿಸುವ ಬ್ರಹ್ಮಾದಿಗಳ ಮನದಲ್ಲಿ ವಿಸಜಾಂಡ ಆಧಾರಕನು ಆದೇಯನು ಎಂದೆನಿಸಿ. 242 ರೂಪದಿ ಶಶಿಯೊಳಿಪ್ಪನು ಸರದೊಳಗೆ ಶೋಭಿಪನು 42 ಶತರೂಪದಿ ಬಿಡದೆ. 2,008 ರೂಪವ ನರಿದು ಸರ್ವ ಪದಾರ್ಥದಲ್ಲಿ ಸಿರಿವರನ ಪೂಜೆಯ ಮಾಡು ವರಗಳ ಬೇಡು ಕೊಂಡಾಡು. ಬರಿದೇ ಜಲದಲ್ಲಿ ಮುಳುಗಿ ಬಿಸಿಲುಳು ಬೆರಳು ಎನಿಸಿದರೆ ಏನು. ಸದ್ಗುರು ಹಿರಿಯರ ಅನುಚರಿಸಿ ಇರದೆ ಮರ್ಮವನು ಅರಿಯದಿಹ ನರನು. ಮತ್ತೆ ಚಿತ್ತೇಹದ ಒಳಗೆ 80,725 ನೃಸಿಂಹ ರೂಪದಲ್ಲಿದ್ದು ಜೀವರಿಗೆ ನಿತ್ಯದಲ್ಲಿ ಹಗಲಿರಲು ಬಪ್ಪ ಅಪಮೃತ್ಯುವಿಗೆ ತಾ ಮೃತ್ಯು ಎನಿಸುವ ಭೃತ್ಯವತ್ಸಲ ಭಯವಿನಾಶನ ಭಾಗ್ಯ ಸಂಪನ್ನ. ಜ್ವರದೊಳು 27 ಹರನೊಳಗೆ ಇರುವ 28 ರೂಪದಿ 2,827 ಜ್ವರ ಹರಾಹ್ವಯ ನರಸಿಂಹನ ಸ್ಮರಣೆ ಮಾತ್ರದಿ ದುರಿತ ರಾಶಿಗಳು ಇರದೆ ಪೋವವು.
ಧರಣಿ ಬಿಂಬವ ಕಂಡ ಹಿಮದಂತೆ. ಮಾಸ ಪರ್ಯಂತರಿವು ಬಿಡದೆ ನೃಕೇಶರಿಯ ಶುಭನಾಮ ಮಂತ್ರ ಜಿತಾಸನದಲ್ಲಿ ಏಕಾತ್ರ ಚಿತ್ತದಿ ನಿಷ್ಕಪಟದಿಂದ ಬೇಸರದೆ ಜಪಿಸಲು ವಿಜನಗಳ ನಾಶಗೈಸಿ ಮನೋರಥಗಳ ಪರೇಶ ಪೂರ್ತಿಯ ಮಾಡಿಕೊಡುವನು ಕಡೆಗೆ ಬರಗತಿಯ. ಚತುರ್ಮೂರ್ತ್ಯಾತ್ಮಕ ಹರಿಯು ತ್ರಿಸಂಶತಿ ಸ್ವರೂಪದಿ ಬ್ರಹ್ಮನೊಳು ಮಾರುತರೊಳು 27 ರೂಪದೊಳಿಪ್ಪ ಪ್ರದ್ಯುಮ್ನ ಸುಧರೊಳು 25 18 ಅತುಲ ರೂಪಗಳ ಅರಿತು ವತ್ಸರ ಸದಗಳಲ್ಲಿ ಪೂಜಿಸುತ್ತಲಿರು ಚತುರಾತ್ಮಕನ ಪದವ. 100 ವರ್ಷಕ್ಕೆ ದಿವಸ 36,000 ಅಹವು ನಾಡಿ ಶರೀರದೊಳಗೆ ಇನಿತು ಇಹವು ಸ್ತ್ರೀ ಪುಂಪೇದದಲ್ಲಿ ಹರಿಯೇ ಈರದಿಕ 70,000 ಮೂರ್ತಿಗಳನ್ನೇ ನೆನೆದು ಸರ್ವಾಧಾರಕನ ಸರ್ವತ್ರ ಪೂಜಿಸು ಪೂರ್ಣನೆಂದೆನಿಸಿ. ಕಾಲ ಕರ್ಮ ಗುಣ ಸ್ವಭಾವಂಗಳ ಆಲಯನು ತಾನಾಗಿ ಲಕುಮಿಲೋಲ ತತ್ತತ್ರೂಪನಾಮದಿ ಕರೆಸುತ್ತ ಒಳಗಿದ್ದು ಲೀಲೆಯಿಂದಲೇ ಸರ್ವಜೀವರ ಪಾಲಿಸುವ ಸಂಹರಿಸಿ ಸೃಷ್ಟಿಪ ಮೂಲ ಕಾರಣ ಪ್ರಕೃತಿ ಗುಣ ಕಾರ್ಯಗಳ ಮಣೆಮಾಡಿ ತಿಲಜವರ್ತಿಗಳ ಅನುಚರಿಸಿ ಪ್ರಜ್ವಲಿಸಿ ದೀಪಗಳ ಆಲಯದ ಕತ್ತಲೆಯ ಭಂಗಿಸಿ ತತ್ಪದಾರ್ಥವ ತೋರುವಂದದಲ್ಲಿ ಜಲರುಹೇಕ್ಷಣ ತನ್ನವರ ಮನದೊಳಗೆ ಭಕ್ತಿ ಜ್ಞಾನ ಕರ್ಮಕ್ಕೆ ಒಳಿದು ಹೊಳೆವುತ್ತಾ ತೋರುವನು ಗುಣರೂಪ ಕ್ರಿಯೆಗಳನ್ನು. ಆವ ದೇಹವ ಕೊಡಲಿ ಹರಿ ಮತ್ತಾವ ಲೋಕದಲ್ಲಿಡಲಿ ತಾ ಮತ್ತಾಳ ದೇಶದೊಳಿಡಲಿ ಆವಾವ ಸ್ಥಿತಿಗಳು ಬರಲಿ ಈ ವಿಧದಿ ಜಡ ಚೇತನರೊಳು ಪರಾವರೇಶನ ರೂಪಗುಣಗಳ ಭಾವಿಸುತ್ತಾ ಸುಜ್ಞಾನ ಭಕುತಿಯ ಬೇಡು ಕೊಂಡಾಡು. ಒಂದರೊಳಗೆ ಒಂದೊಂದು ಬೆರದಿಹ ಇಂದಿರೇಶನ ರೂಪಗಳ ಮನಬಂಧ ತೆರದಿ ಚಿಂತಿಸು ಇದಕ್ಕೆ ಅನುಮಾನವಿನಿತಿಲ್ಲ. ಚಿಂತು ರಾಜನೊಳು ಅಂಬಳಾರಯ ಬಂಧಿಸಲು ಪ್ರತಿತಂತುಗಳು ಉದಕ ಬಿಂದು ವ್ಯಾಪಿಸಿದಂತೆ ಇರುತಿಪ್ಪನು ಚರಾಚರದಿ. ಒಂದು ರೂಪದೊಳು ಒಂದು ಅವಯದೊಳು ಒಂದು ರೋಮದೊಳು ಒಂದು ದೇಶದಿ ಪೊಂದಿ ಇಪ್ಪ ಅಬ್ಜಾಂಡ ಅನಂತಾನಂತ ಕೋಟಿಗಳು. ಹಿಂದೆ ಮಾರ್ಕಂಡೇಯ ಕಾಣನೆ ಒಂದು ರೂಪದಿ ಸೃಷ್ಟಿ ಪ್ರಳಯವ ಇಂದಿರೇಶನೊಳು ಎನಿತು ಆಶ್ಚರ್ಯ ಅಪ್ರಮೇಯ ಸದಾ. ಒಂದು ಅನಂತಾನಂತ ರೂಪಗಳ ಒಂದು ರೂಪದೊಳು ಇಹವು ಲೋಕಗಳು ಒಂದೇ ರೂಪದಿ ಸೃಷ್ಟಿಸ್ಥಿತಿ ಮೊದಲಾದ ವ್ಯಾಪಾರ ಒಂದೇ ಕಾಲದಿ ಮಾಡಿ ತಿಳಿಸದೆ ಸಂತನಿಸಿಕೊಂಡಿಪ್ಪ ಜಗದೊಳು ನಂದನಂದನ ರಣದೊಳು ಇಂದಿರಾತ್ಮಜಕ ತೋರಿಸನೆ. ಶ್ರೀರಮೇಶನ ಮೂರ್ತಿಗಳು ನವನಾರಿ ಕುಂಜರದಂತೆ ಏಕಾಕಾರ ತೋರ್ಪುವು ಅವಹವಾಹ್ವಯ ಅವಯಗಳಲ್ಲಿ ಬೇರೆ ಬೇರೆ ಕಂಗೊಳಿಸುವ ಶರೀರದೊಳು ನಾನಾ ಪ್ರಕಾರ ವಿಕಾರ ಶೂನ್ಯ ವಿರಾಟ ನೆನೆಸುವ ಪದ್ಮಜಾಂಡದೊಳು. ವಾರಿಜ ಭವಾಂಡದೊಳು ಲಕುಮಿ ನರಸಿಂಹನ ರೂಪ ಗುಣಗಳು ವಾರಿದಿ ಒಳಗೆ ಇಹ ತೆರೆಗಂದದಿ ಸಂತನಿಸಿ ಇಹವು ಕಾರಣ ಅಂಶ ಆವೇಶ ವ್ಯಾಪ್ತ ಅವತಾರ ಕಾರ್ಯ ಅವ್ಯಕ್ತ ವ್ಯಕ್ತವು ಅಂತರಾತ್ಮಿ 6 ವಿಭೂತಿ ರೂಪಗಳು. ಮಣಿಗಳೊಳಗಿಹ ಸೂತ್ರದಂತತಿ ಪ್ರಣವಪಾದ್ಯನು ಚೇತನಾಚೇತನ ಜಗತ್ತಿನೊಳು ಅನುದಿನದೊಳು ಆಡುವನು ಸುಖಪೂರ್ಣ. ತನುವಿಗೆಯೂ ಇವಗಿಲ್ಲ ಬಹಕಾರುಣಿಕ ಅನಂತಾನಂತ ಜೀವರ ಕಣಗಳು ಏಕಾಂಶ ರೂಪದಿ ನಿಂತು ನೇಮಿಸವು. ಜೀವರ ಭೇದ ಜಡ ಜಡ ಜೀವರಿಂದಲಿ ಶ್ರೀವರನು ಅತ್ಯಂತ ಭಿನ್ನ ವಿಲಕ್ಷಣನು. ಲಕ್ಷ್ಮೀ ಮೂವರಿಂದಲಿ ಪದುಮಜಾಂಡದಿ ತಾ ವಿಲಕ್ಷಣ ನೆನೆಸುತ್ತಿಪ್ಪಳು. ಸಾ ಅಧಿಕ ಸಮಶೂನ್ಯಳೆಂದರಿತು ಈರ್ವರನು ಭಜಿಸು. ಆದಿದೇಯರು ತಿಳಿಯದಿಹ ಗುಣ ವೇದಮಾಣಿಗಳೆಂದಿಪ ವಾಣ್ಯಾದಿಗಳು ಬಲ್ಲರು ಅವರರಿಪದ ಗುಣಗಣಗಳನ್ನು ವೇದ ಬಲ್ಲನು. ಬೊಮ್ಮನರಿಯದ ಅಗಾಧ ಗುಣಗಳು ಲಕುಮಿ ಬಲ್ಲಳು. ಶ್ರೀಧರ ಒಬ್ಬನು ಉಪಾಸ್ಯ ಸದ್ಗುಣಪೂರ್ಣ ಹರಿಯೆಂದು. ಇಂಥ ಅನಂತಾನಂತ ಗುಣಗಳ ಭ್ರಾಂತ ಕಾಣದೆ ಮಹಾಲಕ್ಷ್ಮಿ ಭಗವಂತಗೆ ಆಭರಣ ಆಯುಧ ಅಂಬರವು ಆಲಯಗಳಾಗಿ ಸ್ವಾಂತದಲ್ಲಿ ನೆಲೆಗೊಳಿಸಿ ಪರಮ ದುರಂತ ಮಹಿಮನ ದೌತ್ಯ ಕರ್ಮ ನಿರಂತರದಿ ಮಾಡುತ್ತಲಿ ತತ್ ಅಧೀನತ್ವ ವೈದಿಗಳು. ಪ್ರಳಜಲದಿಯೋಳ್ ಉಳ್ಳ ನಾವೆಯು ಹೊಳಪು ಕಾಣದೆ ಸುತ್ತುವಂದದಿ ಜಲರುಹೇಕ್ಷಣ ಅಮಲಗುಣರೂಪಗಳ ಚಿಂತಿಸುತ್ತ ನೆಲೆಯ ಕಾಣದೆ ಮಹಾಲಕ್ಷ್ಮಿ ಸಂಚಲವ ನೈದಿಗಳು. ಅಲ್ಪಜೀವರಿಗೆ ಅಳವಿಡುವುದೇನೋ ಇವನ ಮಹಿಮೆಗಳು ಜಗತ್ರಯದಿ. ಶ್ರೀನಿಕೇತನ ಶಾಶ್ವತಾಂಬದಿ ಜ್ಞಾನಗಮ್ಯ ಗಯಾಸುರಾರ್ಧನ ಮೌನಿಕುಲ ಸನ್ಮಾನ್ಯ ಮಾನದ ಮಾತುಲ ಧ್ವಂಸಿ ದೀನಜನ ಮಂದಾರ ಮದಿರಿಪು ಪ್ರಾಣದ ಜಗನ್ನಾಥ ವಿಠ್ಠಲ ತಾನೇ ಗತಿಯೆಂದು ಅನುದಿನದಿ ನಂಬಿದವರನ್ನು ಪೊರೆವ.
ಹರೇ ಶ್ರೀನಿವಾಸ. ಶ್ರೀ ಶ್ರೀ ಅನಂತ ಶ್ರೀ ಸತ್ಯಾತ್ಮರಿಗೆ ಜಯವಾಗಲಿ.